ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 18ರಿಂದ 20ರವರೆಗಿನ ಪ್ರಚಲಿತ ಘಟನೆಗಳನ್ನ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಈ ಕ್ಲಾಸಿನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬನ್ನಿ ಗೆಳೆಯರೇ, ಕ್ಲಾಸನ್ನ ಪ್ರಾರಂಭಿಸೋಣ. ಮೇ 18ರಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು ಆಚರಣೆ ಮಾಡ್ತಾರೆ. ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರವನ್ನು ಉತ್ತೇಜಿಸಲು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ 1977ರಲ್ಲಿ ಈ ದಿನವನ್ನು ಸ್ಥಾಪಿಸಿತು. ಇನ್ನು ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ವಸ್ತು ಸಂಗ್ರಹಾಲಯಗಳು ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನದ ಉದ್ದೇಶ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ ವಿನಿಮಯ, ಸಂಸ್ಕೃತಿಗಳ ಪುಷ್ಟೀಕರಣ ಮತ್ತು ಜನರ ನಡುವೆ ಪರಸ್ಪರ ತಿಳುವಳಿಕೆ, ಸಹಕಾರ ಮತ್ತು ಶಾಂತಿಯ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಿದೆ ಎಂಬ ಅಂಶದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದರ ಉದ್ದೇಶವಾಗಿದೆ. ಹೌದಾ? ಮೇ 18ರಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇನ್ನು ಮೇ 20ರಂದು ವಿಶ್ವ ಜೇನುನೊಣದ ದಿನವನ್ನು ಆಚರಣೆ ಮಾಡ್ತಾರೆ. ಈ ಪರಾಗಸ್ಪರ್ಶಕವಾಗಿ ಜೇನುನೊಣಗಳ ಪ್ರಾಮುಖ್ಯತೆ, ಅವು ಎದುರಿಸುತ್ತಿರುವಂತಹ ಬೆದರಿಕೆಗಳು ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅವರ ಕೊಡುಗೆಯ ಬಗ್ಗೆ ಅರಿವನ್ನು ಮೂಡಿಸಲು ಮೇ 20ರಂದು ವಿಶ್ವ ಜೇನುನೊಣ ದಿನವನ್ನು ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ಮೇ 20ರಂದು ವಿಶ್ವ ಮಾಪನಶಾಸ್ತ್ರ ದಿನವನ್ನು ಕೂಡ ಆಚರಣೆ ಮಾಡ್ತಾರ. ವಿಶ್ವ ಮಾಪನಶಾಸ್ತ್ರ ದಿನವು ಅಂತಾರಾಷ್ಟ್ರೀಯ ಘಟಕಗಳ ವ್ಯವಸ್ಥೆಯನ್ನ ಆಚರಿಸುವ ಘಟನೆಯಾಗಿದೆ. ವಿಶ್ವ ಮಾಪನಶಾಸ್ತ್ರದಿಂದ 2024ರ ವಿಷಯವು ಸುಸ್ಥಿರತೆಯಾಗಿದೆ. ಈ ವರ್ಷ ಯುನೆಸ್ಕೋನಿಂದ ಪ್ರತಿ ವರ್ಷ ಮೇ 20ರಂದು ಯುನೆಸ್ಕೋ ಅಂತಾರಾಷ್ಟ್ರೀಯ ದಿನವಾಗಿ ಅಧಿಕೃತವಾಗಿ ಗುರುತಿಸಲ್ಪಟ್ಟಿದೆ. ಮೇ 14ರಂದು ಯುನೆಸ್ಕೋ ತಮ್ಮ ಪ್ಯಾರಿಸ್ ಪ್ರಧಾನ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಾವು ಇಂದು ಸುಸ್ಥಿರ ನಾಳೆಗಾಗಿ ಅಳೆಯುತ್ತೇವೆ ಎಂಬುದು ಇದರ ವಿಷಯ. ಅಂತ ಮೇ 20ರಂದು ವಿಶ್ವ ಮಾಪನಶಾಸ್ತ್ರ ದಿನವನ್ನ ಆಚರಣೆ ಮಾಡ್ತಾರ. ಹೌದಾ? ಇನ್ನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಪಿಲ್ ಸಿಬಲ್ ರವರು ಆಯ್ಕೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಪಿಲ್ ಸಿಬಲ್ ಆಯ್ಕೆಯಾಗಿದ್ದು, ಹಿರಿಯ ವಕೀಲ ಕಪಿಲ್ ಸಿಬಲ್ ರವರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ SCBA ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು. ಅವರು 4ನೇ ಬಾರಿಗೆ SCBAಗೆ ಅವರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 4ನೇ ಬಾರಿ ಇದಕ್ಕೆ ಆಯ್ಕೆಯಾಗಿರುವಂತದ್ದು. ಹೌದಾ? ಇನ್ನ ಟೈಮ್ಸ್ ಹೈಯರ್ ಎಜುಕೇಶನ್ ಯಂಗ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2024 ಪ್ರಕಟವಾಗಿರ್ತದ. ಶ್ರೇಯಾಂಕಗಳು 50 ವರ್ಷ ಮತ್ತು ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳನ್ನ ಪಟ್ಟಿ ಮಾಡಿರುವಂತದ್ದು. ಈ ವರ್ಷದ ಶ್ರೇಯಾಂಕವು ಜಗತ್ತಿನಾದ್ಯಂತ 670 ವಿಶ್ವವಿದ್ಯಾಲಯಗಳನ್ನ ಇದು ಒಳಗೊಂಡಿರುವಂತದ್ದು. ಇದರಲ್ಲಿ 2 ಭಾರತೀಯ ವಿಶ್ವವಿದ್ಯಾಲಯಗಳು ಅಗ್ರ 100ರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಒಂದು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕೇರಳ, 81ನೇ ಅಣ್ಣಾಮಲೈ ವಿಶ್ವವಿದ್ಯಾಲಯ ಚೆನ್ನೈ. 2 ಯಾವಂದ್ರೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕೇರಳ, ಅಣ್ಣಾ ವಿಶ್ವವಿದ್ಯಾಲಯ ಚೆನ್ನೈ ಇದು 96ನೇ ಸ್ಥಾನ ಮತ್ತು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕೇರಳ ಇದು 81ನೇ ಸ್ಥಾನದಲ್ಲಿ ಇರುವಂತದ್ದು. ಸಿಂಗಾಪುರದ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯ ಸತತ 2ನೇ ವರ್ಷ ಲೀಗ್ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ಅಗ್ರಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಸಿಂಗಾಪುರದ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯ. ಹೌದಾ? ನಮ್ಮ ಭಾರತದ 2 ವಿಶ್ವವಿದ್ಯಾಲಯಗಳು ಯಾವ ಅಂದ್ರೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕೇರಳ ಇದು 81ನೇ ಸ್ಥಾನದಲ್ಲಿದೆ. ಅಣ್ಣಾ ವಿಶ್ವವಿದ್ಯಾಲಯ ಚೆನ್ನೈ 96ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಇನ್ನ ಪರಿಸರವಾದಿಗಳಿಗಾಗಿ UAE 10 ವರ್ಷದ ನೀಲಿ ರೆಸಿಡೆನ್ಸಿ ವೀಸಾವನ್ನ ಪ್ರಾರಂಭಿಸಿದೆ. ಹೌದಾ? UAE ಪರಿಸರವನ್ನ ರಕ್ಷಿಸಲು ಅಸಾಧಾರಣ ಕೊಡುಗೆಗಳನ್ನ ನೀಡಿದ ವ್ಯಕ್ತಿಗಳಿಗೆ UAE ಕ್ಯಾಬಿನೆಟ್ ಹೊಸ
10 ವರ್ಷದ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಘೋಷಿಸಿರುವಂಥದ್ದು. ಇದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯರು, ಅಂತಾರಾಷ್ಟ್ರೀಯ ಕಂಪನಿಗಳು, ಸಂಘಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ಜಾಗತಿಕ ಪ್ರಶಸ್ತಿ ವಿಜೇತರನ್ನ ಒಳಗೊಂಡಿದೆ. 2024 ಸುಸ್ಥಿರತೆಯ ವರ್ಷವೆಂದು ಗೊತ್ತುಪಡಿಸಲು UAE ಘೋಷಿಸಿದ ರಾಷ್ಟ್ರೀಯ ನಿರ್ದೇಶನಗಳಿಗೆ ಅನುಗುಣವಾಗಿ ವೀಸಾವನ್ನು ಪರಿಚಯಿಸಲಾಗಿದೆ. ಹೌದಾ, ಈ ವೀಸಾವನ್ನು ಪರಿಚಯಿಸಲಾಗಿರುವಂಥದ್ದು. ಇನ್ನು ಫೋನ್ ಪೇ ಭಾರತೀಯ ಪ್ರವಾಸಿಗರಿಗಾಗಿ ಶ್ರೀಲಂಕಾದಲ್ಲಿ UPI ಅನ್ನು ಪ್ರಾರಂಭಿಸಿದೆ. ಹೌದಾ, ಶ್ರೀಲಂಕಾದ ರಾಷ್ಟ್ರೀಯ ಪಾವತಿ ಜಾಲದ ಲ್ಯಾಂಕ್ ಪೇ ಸಹಯೋಗದೊಂದಿಗೆ UPI ಪಾವತಿ ಸ್ವೀಕಾರವನ್ನು ಸಕ್ರಿಯಗೊಳಿಸಿದೆ ಎಂದು ಫೋನ್ ಪೇಯು ಘೋಷಿಸಿತು. ಶ್ರೀಲಂಕಾಕ್ಕೆ ಪ್ರಯಾಣಿಸುವ ಭಾರತೀಯರು ಈಗ ಲಂಕಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಬಳಸಿಕೊಂಡು ಪಾವತಿಗಳನ್ನು ಮಾಡಬಹುದಾಗಿದೆ. ಹೌದಾ, ಅವರ ಖಾತೆಯಲ್ಲಿ INR ನಲ್ಲಿ ಡೆಬಿಟ್ ಮಾಡಲಾಗುತ್ತದೆ. ಕರೆನ್ಸಿ ವಿನಿಮಯ ದರವನ್ನು ತೋರಿಸುತ್ತದೆ. ಫೋನ್ ಪೇಗಾಗಿ ಈ ಮೈತ್ರಿಯನ್ನ NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ನೊಂದಿಗೆ ಲಂಕಾ ಪೇ ಪಾಲುದಾರಿಕೆಯ ಮೂಲಕ ಸುಗಮಗೊಳಿಸಲಾಗಿದೆ. ಹೌದಾ, ಇನ್ನು ಯುನೆಸ್ಕೋ ಸ್ತ್ರೀವಾದಿ ಯುಟೋಪಿಯನ್ ಕಾದಂಬರಿ ಸುಲ್ತಾನರ ಕನಸನ್ನ ಮೆಮೊರಿ ಆಫ್ ದಿ ವರ್ಲ್ಡ್ ಭಾಗವಾಗಿ ಗುರುತಿಸಿದೆ. ಸುಲ್ತಾನನ ಡ್ರೀಮ್ಸ್ 1905ರಲ್ಲಿ ಬ್ರಿಟಿಷ್ ಇಂಡಿಯಾ ಬಾಂಗ್ಲಾದೇಶದಲ್ಲಿ ಬಂಗಾಳಿ ಲೇಖಕಿ ಬೇಗಂ ರೋಕಿಯಾ ಸಖಾವತ್ ಹೊಯ್ಸೈನ್ ರವರು ಬರೆದಂತ ಪುರುಷರಲ್ಲದ ಪ್ರಪಂಚದ ಯುರೋಪಿಯನ್ ಕಾದಂಬರಿ ಯುನೆಸ್ಕೋ ತನ್ನ ವಿಶ್ವ ಏಷ್ಯಾ ಪೆಸಿಫಿಕ್ ಸಮಿತಿಯ ಸ್ಮರಣಾರ್ಥದ ಭಾಗವಾಗಿ ಇದನ್ನು ಗುರುತಿಸಲ್ಪಟ್ಟಿದೆ. ಯುನೆಸ್ಕೋದ ವಿಶ್ವ ಕಾರ್ಯಕ್ರಮದ ಸ್ಮರಣೆಯು ಪ್ರಪಂಚದ ಸಾಕ್ಷ್ಯಚಿತ್ರ ಪರಂಪರೆಯ ಸಂರಕ್ಷಣೆಯನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿದ್ದು, ವಿಶೇಷವಾಗಿ ಸಂಘರ್ಷ ಅಥವಾ ನೈಸರ್ಗಿಕ ವಿಕೋಪದಿಂದ ಪ್ರಭಾವಿತವಾಗಿರುವ ಪ್ರದೇಶಗಳಲ್ಲಿ ಇದನ್ನು ಗುರುತಿಸಲಾಗಿದೆ. ಹೌದಾ, ಇನ್ನು ಆಫ್ರಿಕನ್ ಕ್ಲೀನ್ ಅಡುಗೆ ಉದ್ಘಾಟನಾ ಶೃಂಗಸಭೆ ಪ್ಯಾರಿಸ್ನಲ್ಲಿ ನಡೆಯಿತು. ಪ್ರಸ್ತುತ ಇದ್ದಿಲು ಮತ್ತು ಮರದಂಥ ಇಂಧನಗಳ ಮೇಲೆ ಅವಲಂಬಿತವಾಗಿರುವ ಆಫ್ರಿಕಾದಲ್ಲಿ 1 ಶತಕೋಟಿಗೂ ಹೆಚ್ಚು ಜನರಿಗೆ ಶುದ್ಧವಾದ ಅಡುಗೆ ಆಯ್ಕೆಗಳನ್ನು ಒದಗಿಸಲು ಈ ಶೃಂಗಸಭೆಯು ಪ್ಯಾರಿಸ್ನಲ್ಲಿ ನಡೆಯಿತು. ಶೃಂಗಸಭೆಯು ಸುಮಾರು 60 ದೇಶಗಳಿಂದ 1,000ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ತೆರೆದ ಬೆಂಕಿಯನ್ನು ಬಳಸಿ ಅಡುಗೆ ಮಾಡುವ ಆರೋಗ್ಯ ಮತ್ತು ಹವಾಮಾನದ ಪರಿಣಾಮಗಳನ್ನು ಪರಿಹರಿಸಲು ಮತ್ತು ಈ ಸೌಲಭ್ಯಗಳನ್ನು ತಿಳಿಸಲು ಇದು ಸಭೆಯನ್ನು ಸೇರಿರುವಂಥದ್ದು. ಇದು ಸರ್ಕಾರಗಳು ಮತ್ತು ಖಾಸಗಿ ವಲಯದಿಂದ $2.2 ಬಿಲಿಯನ್ ಪ್ರತಿಜ್ಞೆಗಳನ್ನು ಸಂಗ್ರಹಿಸಿದೆ. ಈ ರೀತಿಯಾಗಿ ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ಸಗಣಿಗಳಂತಹ ಇಂಧನಗಳನ್ನು ಬಳಸುವುದು ಆಫ್ರಿಕಾದಲ್ಲಿ ಅಕಾಲಿಕ ಮರಣಕ್ಕೆ 2ನೇ ಅತಿ ದೊಡ್ಡ ಕಾರಣವಾಗಿರುವಂಥದ್ದು. ಹೌದಾ, ಹೆಚ್ಚಾಗಿ ಇದು ಉಪ ಸಹಾರಣ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಇರುವಂಥದ್ದು. ಹೌದಾ, ಏನಂದ್ರೆ ಆಫ್ರಿಕನ್ ಕ್ಲೀನ್ ಅಡುಗೆ ಉದ್ಘಾಟನಾ ಶೃಂಗಸಭೆ ಎಲ್ಲಿ ನಡೆಯಿತು ಅಂದ್ರೆ ಪ್ಯಾರಿಸ್ನಲ್ಲಿ ನಡೆಯಿತು. ಹೌದಾ, ಇನ್ನು ರಿವಿಷನ್ ಕ್ವಶನ್ಸ್ಗಳನ್ನು ನೋಡೋಣ. ಯುರೋಪಿಯನ್ ಕಾದಂಬರಿ ಸುಲ್ತಾನಸ್ ಡ್ರೀಮ್ನ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಸುಲ್ತಾನಸ್ ಡ್ರೀಮ್ನ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೇಗಂ ರೋಕಿಯಾ ಸಖಾವತ್ ಹುಸೇನ್ ಎಂಬುದು ಸರಿಯಾದ ಉತ್ತರ. ಬೇಗಂ ರೋಕಿಯಾ ಸಖಾವತ್ ಹುಸೇನ್ ರವರು ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ, ಟೈಮ್ಸ್ ಹೈಯರ್ ಎಜುಕೇಶನ್ ಯಂಗ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2024ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. 2 ಭಾರತೀಯ ವಿಶ್ವವಿದ್ಯಾನಿಲಯಗಳಾದಂತಹ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ಮತ್ತು ಅಣ್ಣಾ ವಿಶ್ವವಿದ್ಯಾನಿಲಯವು ಟಾಪ್ 100ರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಇದು ಸರಿಯಾದ ಹೇಳಿಕೆ. ಇನ್ನು ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯ ಸಿಂಗಾಪುರದ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಅಂತ ಇದೆ. ಇದು ಕೂಡ ಸರಿಯಾಗಿದೆ. ಇದು ಕೂಡ ಸರಿಯಾದ ಹೇಳಿಕೆ. ಈ ಮೇಲೆ ನೀಡಿರುವ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾರ. 2 ಸರಿಯಾದ ಕಾರಣ ಆಪ್ಷನ್ ಸಿ. 1 ಮತ್ತು 2 ಕೂಡ ಸರಿಯಾಗಿವೆ. ಹೌದಾ, ಇನ್ನು 3ನೆಯ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ SCBA ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಪಿಲ್ ಸಿಬಲ್ ರವರು ಸರಿಯಾದ ಉತ್ತರ. ಆಪ್ಷನ್ ಸಿ ಕಪಿಲ್ ಸಿಬಲ್ ಸರಿಯಾದ ಉತ್ತರ.
ಇನ್ನು 4ನೇ ಪ್ರಶ್ನೆ 20 ಮೇ ವಿಶ್ವ ಮಾನವಶಾಸ್ತ್ರ ದಿನವನ್ನು ಯಾವ ದಿನ ಆಚರಿಸಲಾಗ್ತದ ಅಂದ್ರೆ ಮೇ 20ರಂದು ಈ ದಿನವನ್ನು ಆಚರಿಸಲಾಗ್ತದ. ವಿಶ್ವ ಮಾಪನಶಾಸ್ತ್ರ ದಿನವನ್ನು ಯಾವ ದಿನ ಆಚರಿಸ್ತಾರೆ ಅಂದ್ರೆ ಮೇ 20. ಅದು ಟೈಪಿಂಗ್ ತಪ್ಪಾಗಿದೆ. ವಿಶ್ವ ಮಾಪನಶಾಸ್ತ್ರ ದಿನವನ್ನು ಯಾವ ದಿನ ಆಚರಣೆ ಮಾಡ್ತಾರೆ ಅಂದ್ರೆ ಮೇ 20. ಸರಿಯಾದ ಉತ್ತರ ಸಿ, ಮೇ 20. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.